ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳುತ್ತೇನೆ. ಈ ಸಮಯದಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. ಕೀರ್ತನೆ 91ನೇ ಅಧ್ಯಾಯ 15ನೇ ವಚನ ಓದೋಣ. ಸ್ತೋತ್ರ. ಅವನು ನನ್ನನ್ನು ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯಸ್ಸನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ದೇವರ ಹೇಳಿದ ಮಾತೇನೆಂದರೆ, ಅವನು ನನಗೆ ಅವನು ಅಂದರೆ ಮಾನವ ಮನುಷ್ಯರು ಏನ್ ಮಾಡ್ಬೇಕಂತೆ, ದೇವ್ರಿಗೆ ನನಗೆ ನಾವು ದೇವ್ರಿಗೆ ಮೊರೆ ಇಡಬೇಕು. ಪ್ರಿಯ ದೇವ್ರ ಮಕ್ಕಳ, ದೇವ್ರಿಗೆ ಮೊರೆ ಇಟ್ಟಾಗ ನಮ್ಗೆ ಏನ್ ಮಾಡ್ತಾರಂತೆ, ಸದುತ್ತರವನ್ನು ಯಾವಾಗಲೂ ಸಿದ್ಧವಾಗಿರ್ತಾರೆ. ದೇವರು ಸಿದ್ಧವಾಗಿ ನಮಗೆ ಸದುತ್ತರ ಕೊಡಕ್ಕೆ ಏನ್ ಮಾಡ್ತಾರಂತೆ, ಯಾವಾಗಲೂ ಸಿದ್ಧವಾಗಿರ್ತಾರಂತೆ. ದೇವರಿಗೆ ಸ್ತೋತ್ರ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು ಅಂದ್ರೆ ಯಾವಾಗಲೂ ಸಿದ್ಧವಾಗಿರ್ತಾರೆ ದೇವರು. ಯಾಕಂದ್ರೆ ನಾವು ಮೊರೆ ಇಡಬೇಕಷ್ಟೇ. ಮೊರೆ ಇಟ್ಟು ನಮಗೆ ಬೇಕಾಗಿದ್ದ ಏನ್ ಮಾಡಬೇಕು, ದೇವರಿಗೆ ಕೇಳಬೇಕು. ಯಾಕಂದ್ರೆ ನಾವು ಬೇಡೋದಕ್ಕಿಂತ ಹೇಳೋದಕ್ಕಿಂತ ಹೆಚ್ಚಾಗಿ ದೇವರು ನಮ್ಗೆ ಕೊಡುವಂತರಾಗಿದ್ದಾರೆ. ಯಾಕಂದ್ರೆ ಅವ್ರಿಗೆಲ್ಲಾ ಗೊತ್ತು, ಮೊದಲೇ ನಮ್ಗೆ ದೇವರಿಗೆ ಎಲ್ಲ ಗೊತ್ತು, ನಮ್ಗೆ ಏನ್ ಅಗತ್ಯ ಎಂಬುದು ದೇವರಿಗೆ ಗೊತ್ತಿದೆ. ಆದ್ರೂ ಕೂಡ ನಾನು ಮೊರೆ ಇಡಬೇಕಂತ ಹೇಳ್ತಾರೆ ದೇವರು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಮೊರೆ ಇಡಬೇಕು. ಮೊರೆ ಇಟ್ಟಾಗ ದೇವರು ನಮ್ಮ ಕೇಳಿ ಏನ್ ಮಾಡ್ತಾರಂತೆ, ದಯಪಾಲಿಸುವನು. ಇಕ್ಕಟ್ಟಿನಲ್ಲಿ ಅಂದ್ರೆ ನಮ್ಗೆ ಎಷ್ಟೇ ಇಕ್ಕಟ್ಟು ಬರಲಿ, ವೇದನೆ ಬರಲಿ, ಚಿಂತೆ ಬರಲಿ, ಭಾರ ಬರಲಿ, ನೋವು ಬರಲಿ, ನಮ್ಗೆ ಎಷ್ಟೇ ಶೋಧನೆ ಬರಲಿ, ಅದಕ್ಕೇನ್ ಮಾಡ್ತಾರಂತೆ ದೇವ್ರು, ಇಕ್ಕಟ್ಟಲ್ಲಿ ನಮ್ಗೆ ಹತ್ತಿರವಿದ್ದು ಅಂದ್ರೆ ನಮ್ಮ ಹತ್ತಿರನೇ ಇರ್ತಾರಂತೆ ದೇವ್ರಿಗೆ ಸ್ತೋತ್ರ. ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರಂತೆ ದೇವ್ರಿಗೆ ಸ್ತೋತ್ರ. ಅದಕ್ಕೋಸ್ಕರ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ನಮ್ಮ ಸ್ತೋತ್ರ. ತಪ್ಪಿಸಿ ಏನ್ ಮಾಡ್ತಾರಂತೆ, ನಮ್ಮನ್ನು ಮೇಲು ಮಾಡ್ತಾರೆ ಬೇರೆ ಮಕ್ಕಳು. ಯಾಕಂತಂದ್ರೆ ಘನಪಡಿಸ್ತಾರೆ. ನಮ್ಮ ಮನುಷ್ಯರು ಯಾರು ಘನಪಡಿಸಲಿಲ್ಲ, ಅವಮಾನ ಮಾಡ್ತಾರೆ ಹೊರತು ಯಾರು ನಮ್ಮನ್ನು ಘನಪಡಿಸಲಿಲ್ಲ. ಅದಕ್ಕೋಸ್ಕರ ದೇವ್ರು ನಮ್ಮನ್ನ ಏನ್ ಮಾಡ್ತಾರಂತೆ, ಹತ್ತಿರದ ಏನ್ ಮಾಡ್ತಾರೆ, ಘನಪಡಿಸ್ತಾರೆ ದೇವ್ರು. ನಮ್ಮ ಸ್ತೋತ್ರ. ಆಗ ದೀರ್ಘಾಯಸ್ಸವನ್ನು ಅನುಗ್ರಹಿಸಿ ಅವರನ್ನು ತೃಪ್ತಿಪಡಿಸುವೆನು. ಆಮೇಲೆ ದೇವ್ರು ನಮ್ಮ ಸ್ತೋತ್ರವಾಗಲಿ. ಏನ್ ಮಾಡ್ತಾರಂತೆ, ನಮಗೆ ದೀರ್ಘಾಯಸ್ಸನ್ನು ಕೊಟ್ಟು ನಮ್ಮನ್ನು ಬಲಪಡಿಸ್ತಾರೆ ದೇವರು. ನಮ್ಮ ಸ್ತೋತ್ರವಾಗಿ ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವನು. ಯಾಕಂದ್ರೆ ಯಾವಾಗ ನಾವು ತೃಪ್ತರಾಗಿರ್ತೇವೆ ಪ್ರಿಯರ ಮಕ್ಕಳು. ಯಾಕಂದ್ರೆ ಊಟ ಮಾಡಿದ್ರೆ ಮಾತ್ರನೇ ನಾವು ಬಲಗೊಳ್ಳೋದಿಲ್ಲ. ದೇವರ ಪ್ರತಿಯೊಂದು ಮಾತಿಗೆ ನಾವು ಬಲಪಡುವವರಾಗಿದ್ದೇವೆ ದೇವರಿಗೆ ಸ್ತೋತ್ರ. ಅದಕ್ಕೋಸ್ಕರ ಈ ದಿನಗಳಲ್ಲಿ ನಾವೇನ್ ಮಾಡಬೇಕು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನು. ಆಮೇಲೆ ದೇವರು ನಮ್ಮ ಸ್ತೋತ್ರವಾಗಲಿ. ಏನ್ ಮಾಡ್ತಾರಂತೆ, ವಿಶೇಷವಾದ ರಕ್ಷಣೆ ಏನ್ ಮಾಡ್ತಾರಂತೆ, ನಮ್ಮನ್ನು ದಯಪಾಲಿಸುವಂತ ಪ್ರಿಯ ದೇವ್ರ ಮಕ್ಕಳೇ, ಎಲ್ಲರೂ ಈ ದಿನಗಳಲ್ಲಿ ಏನ್ ಮಾಡ್ರಿ, ಪ್ರತಿಯೊಬ್ಬರು ಕಷ್ಟ ಕಾಲದಲ್ಲಿ ಮೊರೆ ಇಡ್ರಿ. ಸದುತ್ತರ ಕೊಡ್ಲಕ್ಕ ದೇವರು ಯಾವಾಗಲೂ ಸಿದ್ಧವಾಗಿದ್ದಾರೆ ದೇವರಿಗೆ ಸ್ತೋತ್ರ. ಅದಕ್ಕೋಸ್ಕರ ಕಷ್ಟ ವೇದನೆ ಅಂತ ಹೇಳ್ಬಿಟ್ಟು ನಾವು ಅದರಲ್ಲೇ ಮುಳುಗೋಗದೆ, ಚಿಂತೆ ಮಾಡದೆ ನಾವೇನ್ ಮಾಡ್ಬೇಕು, ಯಾವಾಗಲೂ ದೇವರಿಗೆ ಸ್ತುತಿಸುವ ಸ್ತೋತ್ರ ಸಲ್ಲಿಸಬೇಕು ಪ್ರಿಯ ದೇವ್ರ ಮಕ್ಕಳು. ಯಾಕಂದ್ರೆ ಅದರಲ್ಲಿ ನಮಗೆ ಬಿಡುಗಡೆ ಇದೆ, ಅದರಲ್ಲಿ ನಮಗೆ ಶಾಂತಿ ಸಮಾಧಾನ ಇದೆ, ಅದರಲ್ಲಿ ನಮಗೆ ಎಲ್ಲಾ ಶೋಧನೆಯಿಂದ ಬಿಡುಗಡೆ ಮಾಡಿ ನಮಗೆ ಸಂತೋಷ ದಯಪಾಲಿಸುವಂತ ದೇವರಾಗಿದ್ದಾರೆ. ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ, ನನಗೆ ಸ್ತೋತ್ರ ಕರ್ತನೆಪ್ಪ. ನೀನು ಹೇಳಿದೆ ಕರ್ತನೆಪ್ಪ, ಅವನು ನನ್ನಲ್ಲಿ ಮೊರೆ ಇಡುವಾಗ ನಾನು ಅವನಿಗೆ ಸದುತ್ತರ ಕೊಡ್ತೇನೆ ಅಂತ ಹೇಳಿದೆಯಪ್ಪ. ನಿನಗೆ ಸ್ತೋತ್ರ ಅಪ್ಪ. ನೀನು ಯಾವಾಗಲೂ ಕರ್ತನೆಪ್ಪ, ನೀನು ಸಿದ್ಧವಾಗಿದ್ದಿ ಕರ್ತನೆ. ಪ್ರತಿಯೊಬ್ಬರು ಕರ್ತನೆಪ್ಪ ನಿನ್ನ ಮೊರೆ ಇಡ್ಲ ಕರ್ತನೆ, ಅವರು ಸಿದ್ಧರಾಗಿರಬೇಕು ದೇವ. ಪ್ರಪಂಚದಲ್ಲಿ ಎಷ್ಟೋ ಮಕ್ಕಳು ಕರ್ತನೆ ಈ ದಿನಗಳಲ್ಲಿ ಶೋಧನೆ ವೇದನೆಗಳಲ್ಲಿ ಚಿಂತೆಯಲ್ಲಿ ಭಾರಗಳಲ್ಲಿ ಇರುವಾಗ ಕರ್ತನೆ ಪ್ರತಿಯೊಬ್ಬರಿಗೆ ಬಿಡುಗಡೆ ಕೊಟ್ಟು ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಬಲಪಡಿಸು ದೇವ. ನಿನಗೆ ಸ್ತೋತ್ರ. ಯಾಕಂದ್ರೆ ನೀವು ಒಳ್ಳೆಯದನ್ನೇ ಮಾಡುವಂತ ಸರ್ವಶಕ್ತನಾಗಿದೆ. ನಿನ್ನ ಚಿತ್ತವಂತೆ ನಿನ್ನ ಮಕ್ಕಳಿಗೆ ಬಲಪಡಿಸಿ ಆಶೀರ್ವದಿಸಿ ಎಲ್ಲ ಇಕ್ಕಟ್ಟಿನಿಂದ ಬಿಡುಗಡೆ ಮಾಡಿ ಪ್ರತಿಯೊಬ್ಬರು ರಕ್ಷಣೆ ಹೊಂದುವಂತೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೋಕ ಕೊಡುವಂತೆ ಎಲ್ಲ ಮಕ್ಕಳಿಗೆ ದಿನಗಳಲ್ಲಿ ಬಲಪಡಿಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.